नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमेशं वन्दे भवग्नमवरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्ति सदानम् हरिः ओम् देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते ಜ್ಞಾನಪ್ರಧಾನವಾದ ಬದುಕು ದೈವಿ ಸಂಪತ್ತಿನ ಗುರುತು. ಇಂದ್ರಿಯ ಸೌಖ್ಯದ ಪ್ರಾಧಾನ್ಯವನ್ನಿಟ್ಟುಕೊಂಡು ಬದುಕುವಂತಹ ಸಂಪತ್ತು ಅದು ಆಸುರಿ ಸಂಪತ್ತು. ಮತ್ತೆ ಮುಂದೆ ಅದರ ವಿವರ ಬರುತ್ತೆ. ಯಾರಿಗೆ ಜ್ಞಾನ ಸ್ವಭಾವವಾಗಿರುತ್ತೋ ಆದ್ರೂ ಅದು ಮಾಯೆಯಿಂದ ಮುಚ್ಚಿ ಹೋಗಿರುತ್ತೋ ಅಂತ ಜೀವಿಗಳನ್ನ ಮತ್ತೆ ಭಗವಂತ ಕರ್ಕೊಳ್ತಾನೆ. ಅಂಥವ್ರು ಕೆಲವೊಮ್ಮೆ ಆರ್ತರಾಗಿರ್ತಾರೆ, ಕೆಲವರು ಜಿಜ್ಞಾಸುಗಳಾಗಿರ್ತಾರೆ, ಕೆಲವರು ಅರ್ಥಾರ್ಥಿಗಳಾದವರು, ಅರ್ಥವನ್ನೇ ಏನೋ ಇದೆ ಅದೇನು ಅಂತ ಗೊತ್ತಾಗ್ಬೇಕು ಅಂತ ಬಯಸೋರು ಇರ್ತಾರೆ. ಇನ್ನು ಕೆಲವರು ಏನಿದೆ ಅನ್ನೋದೇ ಅವರಿಗೆ ದೊಡ್ಡ ಕ್ವಶನ್ ಅಂತವ್ರು ಜಿಜ್ಞಾಸುಗಳಾಗಿರ್ತಾರೆ. ಇನ್ನು ಕೆಲವರು ಏನಿದೆ ಅದೆಲ್ಲ ಬೇಡ, ನಮ್ಗೇನೋ ಬೇಕಿದೆ ಅದು ಕೊಡ್ಲಿ ಅಂತ, ನಮ್ಮ ದುಃಖ ಪರಿಹರಿಸಲಿ ಅಂತ. ಇನ್ನು ಕೆಲವರೆಲ್ಲ ಎಲ್ಲ ಇದೆ ಯಾಕೆ ಕೇಳ್ಬೇಕಿದೆ, ನೀನ್ ಸಾಕು ಅಂತ ಬಯಸುವವರು. ಅದರಲ್ಲಿ ನನಗೆ ನೀನ್ ಸಾಕು ಅಂತ ಬಯಸುವವರೇ ಬಹಳ ಇಷ್ಟ. ಯಾಕೆಂದ್ರೆ ಅವರು ಏಕಭಕ್ತಿರ್ ವಿಶಿಷ್ಯತೆ ಅಂತ ಕರೀತಾರೆ. ಏಕಭಕ್ತಿ ಅಂದ್ರೆ ಒಬ್ಬನನ್ನೇ ಪ್ರಧಾನ ಅಂತ ನಂಬುವ ಭಕ್ತಿ. ಅದು ಉಳಿದವರನ್ನ ಅಪ್ರಾಮಾಣಿಕರು ಅಥವಾ ಅವರ ಅಸ್ತಿತ್ವ ಇಲ್ಲ ಅಂತ ನಿರಾಕರಣೆ ಮಾಡುವಂಥದ್ದಲ್ಲ. ಅದು ಒಂದು ರೀತಿಯ ಭಕ್ತಿಯೇ ಆಗಿರುತ್ತೆ. ಆದ್ರೆ ಅದು ಮುಖ್ಯ ಭಕ್ತಿ ಆಗುತ್ತೆ, ಪ್ರಧಾನ ಭಕ್ತಿ ಆಗುತ್ತೆ. ಯಾಕಂದ್ರೆ ಪ್ರಧಾನನಾದ ಭಗವಂತನನ್ನೇ ಅವನು ನಂಬಿ ನಡೀತಾ ಇರ್ತಾನೆ. ಆದ್ರಿಂದಾಗಿ ತೇಷಾಂ ಅವರಲ್ಲಿ ಜ್ಞಾನಿ, ಜ್ಞಾನಿಯಾದವನು ತಿಳುವಳಿಕೆಯಿಂದ ಕೂಡಿದ ಭಕ್ತಿ. ಆದ್ರಿಂದಾಗಿ ಭಗವಂತನ ಭಕ್ತಿಯನ್ನ ಪ್ರಧಾನ ಅಂತ ಭಾವಿಸ್ತಾನೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಪ್ರಿಯ, ನನಗವನು ಅತ್ಯಂತ ಪ್ರಿಯ. ಅವನಿಗೆ ನಾನು ಪ್ರಿಯ, ನನಗೆ ಅವನು ಪ್ರಿಯ. ಆದ್ರಿಂದಾಗಿ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಸಚ ಮಮ ಪ್ರಿಯ ಅಹಂ ಜ್ಞಾನಿನಃ ಪ್ರಿಯ. ಅದು ಎಷ್ಟು ಅಂದ್ರೆ ಬೇರೆ ಎಲ್ಲದಕ್ಕಿಂತ ನಾನೇ ಬೇಕು ಅಂತ ಅವನಿಗೆ ಇರುವುದು ಅನ್ನುವ ಕಾರಣಕ್ಕಾಗಿ. ಉದಾರ, ಈಗ ಇಷ್ಟು ಜನ ಭಕ್ತರನ್ನ ಹೇಳಿದ್ರಲ್ವಾ, ಅವರೆಲ್ಲ ಉದಾರ ಅಂದ್ರೆ ದೋಷ ಇಲ್ಲದವರು ಅಂತ ಅರ್ಥ. ಉದಾರಾಹ ಸರ್ವ ಏವೈತೆ. ಅರ ಅಂದ್ರೆ ದೋಷ, ಉತ್ ಅರ ಅಂದ್ರೆ ಉದ್ಗತ, ಕಳೆದು ಹೋದ, ಅಂದ್ರೆ ನಶಿಸಿದ, ಕಿತ್ತು ಹಾಕಿದ, ತಮ್ಮ ಒಳಗೆ
ಆಗಿಲ್ಲ, ಅಲ್ಲೇ ಇದೆ. ಉದಾರಾಃ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇ ಮತಂ. ಏತೆ ಸರ್ವೇಪಿ ಉದಾರಾಹ, ಇವರೆಲ್ಲರೂ ಕೂಡ ನನಗೆ ಹತ್ರದವ್ರೆ. ಅಂದ್ರೆ ಇದರಲ್ಲಿ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ, ಅವರು ಅಂತರಂಗದಲ್ಲಿ ಪರಿಶುದ್ಧರೇ ಆಗಿರ್ತಾರೆ, ಆದ್ರೆ ಪ್ರಾರಬ್ಧವಶಾತ್ ಪ್ರಸಂಗವಶಾತ್ ಅವರು ಈ ರಾಜಸರಂತೆ ತಾತ್ಕಾಲಿಕವಾದ ಸೌಖ್ಯದ ಕಡೆಗೆ ವಾಲಿರ್ತಾರೆ. ಅನುಭವಿಸ್ಲಿಕ್ಕೆ ಇರುವುದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲಲ್ವಾ? ಅದರಿಂದಾಗಿ ಇದು ಅದು ಭಕ್ತರಲ್ಲೇ 4 ವಿಭಾಗವನ್ನ ಹೇಳಿದ್ದು. ಈ ಸಾಲಿನಲ್ಲಿ ಆ ಆರ್ತರು ಮತ್ತು ಜಿಜ್ಞಾಸುಗಳ ಹಾಗೆ ರಾಜಸರಲ್ಲೂ ಕಾಣಬಹುದು. ಆದ್ರೆ ಅವ್ರು ಮುಂದುವರಿಯಲ್ಲ ಅಷ್ಟೇ. ಅವರನ್ನ ತಿಳ್ಕೊಂಡು ಅದನ್ನ ನಿರಾಕರಣೆ ಮಾಡುದು ಹೇಗೆ, ಅಥವಾ ಅವರಿಗೆ ತಿಳ್ಕೊಂಡ್ರು ಕೂಡ ಇದರಲ್ಲಿ ಏನಂತ ಮಹತ್ವದ್ದಿದೆ. ವಾದದ ಸರಣಿಯಲ್ಲಿ ಆಚೆಯ ವಾದವು ಕೂಡ ಅಷ್ಟಕ್ಕೆ ಸಮಾನವಾಗಿ ಇರುತ್ತೆ. ಅದರಲ್ಲಿ ನಾವೇನು ಸ್ಪೆಷಲ್ ಆಗಿ ಒಪ್ಪಿಕೊಳ್ಳುವಂತದ್ದಿದೆ ಅಂದ್ರೆ ಒಂದಿಷ್ಟು ಕನ್ಫ್ಯೂಷನ್ಗೆ ಅವ್ರಿಗೆ ಕಾರಣ ಆಗುವ ಹಾಗೆ ಜ್ಞಾನ ಬರುತ್ತೆ. ಆದ್ರೆ ಭಗವಂತನಿಗೆ ಗ್ರಾಹ್ಯರಾದಂತಹ ವ್ಯಕ್ತಿಗಳು ಅಂತ ತಿಳಿಸ್ಲಿಕ್ಕೋಸ್ಕರ ಅವರನ್ನ ಉದಾರಾಹ, ಆರ್ತನಾಗಿದ್ರು ಕೂಡ, ಕಷ್ಟ ಪರಿಹಾರವನ್ನ ಕೇಳಿದವನಾದ್ರೂ ಕೂಡ ಪ್ರಾಮಾಣಿಕ ಭಕ್ತ, ಅವನಿಗೆ ಜ್ಞಾನ ಇಲ್ಲದೆ ಇರಬಹುದು, ಆದ್ರೆ ಭಗವನ್ ನಾಮಸ್ಮರಣೆಯಿಂದ ಆತನಿಗೊಂದು ಸಮಾಧಾನ ಇದೆ. ಜ್ಞಾನ ಇಲ್ಲದೆ ಇರುವುದು ಅಂದ್ರೆ ಏನೂ ಇಲ್ಲ ಅಂತಲ್ಲ, ಭಗವಂತ ಸರ್ವೋತ್ತಮ, ಅವನೇ ಅವನನ್ನೇ ನಾವು ಆಶ್ರಯಿಸಬೇಕಾದ್ದು ಅಂತ ಇಷ್ಟು ಜ್ಞಾನ ಇದೆ. ಅವನು ಖಂಡಿತ ತನ್ನನ್ನ ರಕ್ಷಿಸ್ತಾನೆ ಅಂತ ತಿಳುವಳಿಕೆ ಇದೆ. ಆದ್ರೆ ಬಿಡಿ ಬಿಡಿಯಾದ ಹೆಚ್ಚಿನ ತಿಳುವಳಿಕೆ ಇನ್ನು ಬಂದಿಲ್ಲ. ಆದ್ರೆ ನಾಮಸ್ಮರಣೆ ಮಾಡುವುದಕ್ಕೆ ಅವನು ಸ್ವಲ್ಪವೂ ಕೂಡ ಹೇರಿಸುವುದಿಲ್ಲ. ದೇವರ ನಾಮಸ್ಮರಣೆ ಮಾಡಲೇಬೇಕು ಅಂತ. ಕೆಲವರಿಗೆ ಭಾಗವತ ಹೇಳುತ್ತೆ, ಆಚಾರ್ಯರು ಹೇಳ್ತಾರೆ, ಹೆಚ್ಚಿನದನ್ನು ತಿಳ್ಕೊಳ್ಳುವ ಶಕ್ತಿಯೂ ಇಲ್ಲದೆ ಇದ್ದಾಗ ಅವರಿಗೆ ಹೇಗೆ ಹಾಗಾದ್ರೆ ಅವರು ಆರ್ತರಾಗಿ ದೇವರನ್ನು ಪ್ರಾರ್ಥನೆ ಮಾಡಿ ಕೊನೆಗೆ ನಾಮಸ್ಮರಣೆಯಿಂದಲೇನೆ ನಾಮಜ್ಞಾನಾಧಿಕಾರಿಣ, ಅವರು ಎಲ್ಲೇ ಹೇಗೆ ಹುಟ್ಟಿರ್ಲಿ ಅವರಿಗೆ ಭಕ್ತಿ ಜೀವ ಸಹಜವಾದದ್ದಿರುತ್ತೆ. ಆದ್ರಿಂದಾಗಿ ಆರ್ತರಾಗಿಯೇ ಕೇಳಿ 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 ಭಕ್ತಿ ಹೆಚ್ಚಿ ನಾಮಸ್ಮರಣೆಯಿಂದಲೇನೆ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಇರುವುದರಿಂದಾಗಿ ಅದರಲ್ಲಿ ನಾರಾಯಣ ಹೆಚ್ಚಿನ ವಿವರಣೆ, ಜ್ಞಾನದ ಪಾಕ ಇತ್ಯಾದಿಗಳಿರುವಂಥದ್ದು ಅದು ಜ್ಞಾನಿಯಲ್ಲೇ. ಆದ್ರಿಂದಾಗಿ ಆತ್ಮೈವ ಮೇ ಮತಂ, ನನ್ಗೆ ಅವನಿಗೆ ಆಂತರಿಕ ಸಂಬಂಧ ಅಂತ ಹೇಳುವ ರೀತಿಯಲ್ಲಿ ಆತ್ಮೈವ ಮೇ ಆತ್ಮೈವ, ಅವನು ನನಗೆ ಜೀವನೇ, ಅವನು ನನಗೆ ಅತ್ಯಂತ ಆತ್ಮೀಯ, ಆಪ್ತ, ಹತ್ತಿರದವ. ಅವನ ಎಲ್ಲವನ್ನು ನಾನು ನೋಡ್ಕೊಳ್ತೇನೆ. ಅವನಿಗೆ ಬೇಕಿರುವ ಎಲ್ಲ ಅಗತ್ಯಗಳನ್ನ ನಾನು ಪೂರೈಸ್ತೇನೆ. ನಿನಗೆ ಏನು ಕಷ್ಟ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ. ಯಾಕೆಂದ್ರೆ ಅವ್ನು ನನ್ನ ಮೇಲೆ ಎಲ್ಲ ಭಾರ ಬಿಟ್ಟು
ಸತ್ಯವನ್ನೇ ತಿಳ್ಕೊಳ್ಬೇಕು ಅನ್ನುವ ಜಿದ್ದಿಗೆ ಬಿದ್ದು ಲೋಕದ ಸೊತ್ತುಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದಾನೆ. ಅಂದ್ರೆ ನನ್ನನ್ನು ನಂಬಿ ಬಂದವನು ಬೀದಿ ಬಿದ್ದ ಅಂತ ಆಗ್ಬಾರ್ದಲ್ಲ. ಅದಕ್ಕೆ ಅವನು ನನಗೆ ಆತ್ಮ. ಅವನನ್ನು ನಾನು ನನ್ನವ ಅನ್ನುವ ಹಾಗೆ ನೋಡ್ಕೊಳ್ತೇನೆ. ನನ್ನನ್ನು ನಾನು ಎಷ್ಟು ಕೇರ್ ಮಾಡ್ತೇನೋ, ಪ್ರತಿಯೊಬ್ಬ ವ್ಯಕ್ತಿಯ ದೃಷ್ಟಿಯಿಂದ ಹೇಳುದು, ಲೋಕದ ದೃಷ್ಟಿಯಿಂದ ತನ್ನನ್ನು ತಾನು ಎಷ್ಟು ಕೇರ್ ಮಾಡ್ತಾನೋ ಅಷ್ಟು ಕೇರ್ ನಾನು ಅವನ ಬಗ್ಗೆನೂ ಮಾಡ್ತೇನೆ. ಯಾಕೆಂದ್ರೆ ಸಹಿ ಆಸ್ಥಿತ, ಸಹಿ ಯುಕ್ತಾತ್ಮ, ಮಾಮೇವ ಉತ್ತಮಾಂ ಗತಿಂ ಯುಕ್ತಾತ್ಮ ಉತ್ತಮಾಂ ಗತಿಂ ಮಾಂ, ಎಲ್ಲದಕ್ಕಿಂತ ಉತ್ತಮವಾದ ಗತಿ ನಾನೇ, ಮಾಮೇವ, ನನ್ನನ್ನು ಹೊರತುಪಡಿಸಿ ಬೇರೆದ್ದನ್ನು ಅವನು ಯಾವತ್ತೂ ಕೂಡ ಅಪೇಕ್ಷೆಯೂ ಪಡುವುದಿಲ್ಲ, ಅದರ ಬಗ್ಗೆ ಆಸಕ್ತಿಯೂ ಇಲ್ಲ. ಈಗ ಕೆಲವರು ಅಪೇಕ್ಷೆ ಪಡುವುದಿಲ್ಲ, ಒಳಗಿಂದ ಆಸೆ ಇರುತ್ತೆ, ಹೊರಗಿಂದ ಹೇಳಲ್ಲ ಅಷ್ಟೆ. ಇವನು ಹಾಗಲ್ಲ. ಭಗವಂತ ತನ್ನ ಅನನ್ಯವಾದ ಗುರಿ, ಅವನೇ ನನ್ನ ಬದುಕಿನ ಸರ್ವಸ್ವ ಅಂತ ಯುಕ್ತಾತ್ಮ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಬೇರೆ ಚಿಂತೆಯೇ ಇಲ್ಲ, ಆಲೋಚನೆ ಬರಲ್ಲ. ಬಹಳ ಶುದ್ಧವಾಗಿ ಭಗವತ್ ಪ್ರಜ್ಞೆಯಿಂದ ಕೂಡಿದವನಾಗಿ ನಿತ್ಯ ನಿರವಧ್ಯನಾಗಿ ಶಾಸ್ತ್ರ ಹೇಳಿದ ದಾರಿಯಲ್ಲಿ ಸ್ಥಿತ. ಸ್ಥಿತ ಅಂದ್ರೆ ಹೇಗ್ ಬೇಕೋ ಹಾಗಿರುವುದು. ಆಸ್ಥಿತ ಅಂದ್ರೆ ಭಗವಂತ ಇರಿಸಿದ್ದಾನೆ ಅನ್ನೋದಕ್ಕೋಸ್ಕರ ಅವನು ಇರಿಸೋ ತನಕ ಇರ್ತೇನೆ, ಅವನು ಹೊರಡು ಅಂದ್ರೆ ಹೊರಡುತ್ತೇನೆ ಅನ್ನೋ ತರದ ಭಕ್ತಿ ಆತನದ್ದು. ಅವನು ಇಟ್ಟಾಂಗೆ ಇರುವೆನೋ ಹರಿಯೇ, ಅದು ಆಸ್ಥಿತ. ಆದ್ರಿಂದಾಗಿ ಅವನು ನನಗೆ ಆತ್ಮೀಯ. ಏಕಸ್ಮಿನ್ನೇವ ಭಕ್ತಿ ಇತಿ ಏಕಭಕ್ತಿ, ಒಬ್ಬನಲ್ಲೇ ಪ್ರಧಾನವಾದ ಭಕ್ತಿ ಅನ್ನೋದು ಏಕಭಕ್ತಿ. ಏಕಭಕ್ತಿ ಅಂದ್ರೆ ಪ್ರಧಾನನಲ್ಲಿಯೇ ಭಕ್ತಿ ಅಂತ ಅರ್ಥ ಹೊರತು ಒಂದೇ ಭಕ್ತಿ ಅಥವಾ ಅದೊಂದೇನು ಲೆಕ್ಕಾಚಾರಕ್ಕೆ ಸಿಕ್ಕಿಸಿದ ಹಾಗೆ ಏಕಭಕ್ತಿ ಅಂತ ಒಂದು ಭಕ್ತಿ ಅವನು ಅಂತ ಅರ್ಥ ಅಲ್ಲ. ಪ್ರಮುಖವಾದ ಒಂದರಲ್ಲೇ ಭಕ್ತಿ, ಉಳಿದದ್ದರಲ್ಲೆಲ್ಲ ಅವನ ಪರಿವಾರತ್ವೇನ ಭಕ್ತಿ. ಅದನ್ನು ಕೂಡ ಹೇಳಿದ್ದಾರೆ. ತಚ್ಚೋಕ್ತಂ ಗಾರುಡೇ. ನೆಕ್ಸ್ಟ್ ಪೇಜ್. ಮೈ ಏವ ಭಕ್ತಿರ್ನಾನ್ಯತ್ರ ಏಕ ಭಕ್ತಿ ಸ ಉಚ್ಯತೆ ಇತಿ. ಮಯ್ಯೇವ, ನನ್ನಲ್ಲೇ, ಭಕ್ತಿ ನಾ ಅನ್ಯತ್ರ, ನ ಅನ್ಯತ್ರ ಅಂದ್ರೆ ಬೇರೆ ಕಡೆ ಈ ತರದ ಸರ್ವೋತ್ತಮತ್ವೇನ ಭಕ್ತಿ ಮಾಡ್ಲಿಕ್ಕಾಗುದು. ಯಾಕೆಂದ್ರೆ ಜಗತ್ತಿನಲ್ಲಿ ಎಲ್ಲವನ್ನು ನಿಯಂತ್ರಿಸುವಂತಹ ಎರಡು ಪದಾರ್ಥ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಪದಾರ್ಥ ಇದೆ ಅಂದ್ರೆ ಅದರಲ್ಲಿ ಯಾವುದೋ ಒಂದು ಬಿಡ್ಲೇಬೇಕಾಗತ್ತೆ, ಅದು ಸರ್ವೋತ್ತಮ ಆಗ್ಬೇಕಾದ್ರೆ. ಆ ಒಂದು ಬಿಟ್ರೆ ಅದರಲ್ಲಿ ಸರ್ವ ಬರಲಿಲ್ಲ. ಅಂದಾಗೆ ಎರಡು ಸರ್ವೋತ್ತಮ ಪದಾರ್ಥ ಇರುವುದು ಅಸಾಧ್ಯ. ಇಡೀ ಜಗತ್ತಿನ ಎಲ್ಲವನ್ನು ನಿರ್ಧರಿಸುವವನು ನಾನು ಅಂತ ಒಬ್ಬ ಹೇಳ್ತಾನೆ ಅಂದ್ರೆ ಇನ್ನೊಬ್ನು ಹೇಳ್ತಾನೆ ನಾನು ಎಲ್ಲವನ್ನು ನಿರ್ವಹಿಸುವವನು ಅಂತ. ಈ ಇಬ್ರು ಹೇಳಿಕೆ ಕೊಟ್ಟವರು ಯಾರ ನಿರ್ವಹಣೆಯಲ್ಲಿದ್ದಾರೆ? ಒಬ್ರಿಗೊಬ್ರು ಬರ್ಲಿಲ್ಲ ಅಂದ್ರೆ ಅವರ ಸರ್ವಸ್ವ ನಿರ್ವಹಣೆ ಹೋಯ್ತು. ಇಬ್ರು ಬಂದ್ರು ಅಂದ್ರೆ ಅವರನ್ನ ನಿರ್ವಹಿಸುವ ಒಬ್ಬ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ಅವರು ಸರ್ವತಂತ್ರ ಸ್ವತಂತ್ರ ಅಲ್ಲ. ಹಾಗಾಗಿ ಇಬ್ರು ಸರ್ವೋತ್ತಮ ಇರುವುದು ಸಾಧ್ಯವೇ ಇಲ್ಲ. ಸರ್ವೋತ್ತಮ ಒಬ್ನೇ. ಅವನ ಪ್ರಾಧಾನ್ಯವನ್ನ ಗ್ರಹಿಸಿ ಮಾಡುವ ಭಕ್ತಿಯನ್ನ ಏಕಭಕ್ತಿ ಅಂತ ಕರೀತಾರೆ. ಇದು ಗಾರುಡದಲ್ಲಿ ಬಂದ ಮಾತನ್ನ ಆಚಾರ್ಯರು ಉಲ್ಲೇಖ ಮಾಡಿದ್ರು.
ಹಾಗಿದ್ರೆ ಸರಿ, ಭಕ್ತಿ ಬಂತು, ಜ್ಞಾನಿಯೋ ಅರ್ಥಾರ್ಥಿಯೋ ಏನೋ ಒಂದಾಗಿ ಅವನು ಭಗವಂತನನ್ನ ಭಜಿಸ್ಲಿಕ್ಕೆ ಶುರು ಮಾಡಿದ, ಭಗವಂತನನ್ನೇ ಶರಣಾದ, ಮಾಯೆಯಿಂದ ಪಾರಾಗುವುದಕ್ಕೆ ಬೇಕಿರುವಂತಹ ರೀತಿಯಲ್ಲೇ ಭಗವಂತನನ್ನ ಕಂಡ. ಅಂದ್ರೆ ಭಗವಂತನಿಗೆ ಶರಣಾಗಿ ಅವನು ತನಗೆ ಬಿಡುಗಡೆಯ ದಾರಿ ಕೊಡು ಅಂತ ಕೇಳಿಕೊಂಡ. ಆಗ್ಬಿಡುತ್ತಾ? ಅದಕ್ಕೆ ಹೇಳಿದ್ರು, ಒಂದೇ ನಮ್ದೇನು ಅಂದ್ರೆ ಇವತ್ತು ಪ್ರಾರ್ಥನೆ ಮಾಡಿ ನಾಳೆಗೆ ಫಲ ಸಿಕ್ಕಿ ಬಿಡಬೇಕು ಅಂತ. ಹಾಗೆ ಸಿಗುವ ಸಾಧ್ಯತೆಗಳು ಇಲ್ಲ. ನಿರಂತರ ಪ್ರಯತ್ನಶೀಲರಾಗ್ಬೇಕು ನಾವು. ಮತ್ತೆ ಒಂದು ಜನ್ಮದ ಸುಕೃತದ ಫಲ ಅಲ್ಲ ಅದು. ಏಸು ಜನ್ಮದ ಸುಕೃತದ ಫಲವು ಹೇಳಲ್ವಾ? ಎಷ್ಟು ಜನ್ಮದಲ್ಲಿ ಕಾದು ಈ ಶರೀರ ಸಿಕ್ಕಿರುತ್ತೆ. ನಾವೀಗ್ಲೂ ಈ ಶರೀರದ ಸೌಖ್ಯದಲ್ಲಿ ಮೈ ಮರೀತೇವೆ ಅಂದ್ರೆ ಇಲ್ಲಿರುವ ಸಣ್ಣ ಪುಟ್ಟ ಸುಖಗಳೇ ಸುಖದ ಸುಪ್ಪತ್ತಿಗೆಗಳು ಅಂತ ಭಾವಿಸಿ ಮೈ ಮರೆತ್ರೆ ಮತ್ತೊಮ್ಮೆ ನಮಗೆ ಭಗವಂತ ಈ ಶರೀರವನ್ನ ಕೊಡ್ಬೇಕು ಅಂತ ಅನ್ನುವ ಪ್ರಸಂಗ ಬಂದಾಗ ನಮ್ಮ ಹತ್ರ ಏನು ಕ್ರೆಡಿಟ್ ಇದೆ ತಗೊಳ್ಳಿಕ್ಕೆ? ಏನ್ ಅಮೌಂಟ್ ಇದೆ ಪುಣ್ಯದ್ದು? ಎಲ್ಲ ಖರ್ಚು ಮಾಡಿ ಕೂತಿರ್ತೇವೆ. ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಅದು ತಗೊಂಡ್ರೆ ಇದು ಫ್ರೀ ಅಂತ ಹೇಳಿದಾರೆ, ಇದು ತಗೊಂಡ್ರೆ ಅದು ಫ್ರೀ ಅಂತ ಹೇಳಿದಾರೆ ಅಂತ ಎಲ್ಲ ತಗೊಂಡ್ ಖಾಲಿ ಮಾಡ್ಬಿಡ್ತೀವಿ. ನಿಜವಾಗಿ ಒಳಗೆ ಹೋಗಿ ಏನನ್ ಪಡಿಬೇಕಿತ್ತೋ ಅದನ್ನ ಪಡೆಯುವ ಮುಂಚೆನೆ ಹೊರಗಡೆ ಆಕರ್ಷಕವಾದ ಅಂಗಡಿಗಳಲ್ಲಿ ಖರ್ಚು ಮಾಡಿ ಒಳಗೆ ಖಾಲಿ ಕೈಯಲ್ಲಿ ಹೋಗಿ ವಾಪಸ್ ಕಳಿಸೋದಾಗುತ್ತೆ. ಹೊರಟು ಬಂದ ಉದ್ದೇಶ ಏನು? ಕಳ್ಕೊಂಡ ಸಂಗತಿ ಏನು? ಎಲ್ಲೋ ಕಳೆದೋಗ್ಬಿಡ್ತೇವೆ. ಅಷ್ಟಕ್ಕೂ ಅವನು ನಿರಂತರವಾಗಿ ಶ್ರಮ ಪಟ್ಟರು ಒಂದು ಶಾಸ್ತ್ರವನ್ನೇ ಒಂದು ಜೀವನದಲ್ಲಿ ಸಮಗ್ರವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಅನ್ನೋ ಮಾತಿದೆ. ಒಂದು ಶಾಸ್ತ್ರ, ಅದು ಯಾವ್ದು ಬೇಕಾದ್ರೂ ಇರ್ಬೋದು, ಒಂದು ವಸ್ತುವಿನ ಬಗ್ಗೆ, ಅದು ಜಡದ ಬಗ್ಗೆಯೋ ಚೇತನದ ಬಗ್ಗೆಯೋ ಅಥವಾ ಅದರಲ್ಲಿ ಇರುವಂತಹ ವೈವಿಧ್ಯಮಯ ಶಾಸ್ತ್ರಗಳ ಯಾವುದೋ ಒಂದಾದ್ರೂ ಶಾಖೆಯನ್ನು ಅಂತ ತಗೊಂಡ್ರು ಕೂಡ ಸಮಗ್ರ ಅಧ್ಯಯನ ಅಂತ ಅನ್ನೋದು ಅಸಾಧ್ಯ. ಒಂದು ಶಾಸ್ತ್ರ ಎಲ್ಲದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒಲಿಬಹುದು ಅಂತ, ಅದು ಕೂಡ ಏನು ಉಸಿರಿಗೂ ಅದನ್ನೇ ಬದುಕಿನ ಭಾಗವಾಗಿ ತಗೊಂಡ್ರೆ ಹಾಗಾಗತ್ತೆ. ಅದರಲ್ಲೂ ಇನ್ನು ಸಮಸ್ತ ಜಗದಾಧಾರನಾದ ಸರ್ವಗುಣ ಪರಿಪೂರ್ಣನಾದ, ಯಾವುದನ್ನ ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತೋ, ಯಾವುದಕ್ಕೆ ಜಗತ್ತಿನ ಎಲ್ಲದರ ಮೇಲೆಯೂ ನಿರಂತರವಾದ ಹಿಡಿತ ಇದೆಯೋ, ನಮ್ಮ ಅನಂತ ಜೀವನದ ಬಗ್ಗೆ ಚೆನ್ನಾಗಿ ತಿಳಿದು ನಮ್ಮ ಪ್ರತಿಯೊಂದು ಹುಟ್ಟಿಗೂ ಬೆನ್ನ ಹಿಂದೆ ಬೆನ್ನೆಲುಬಾಗಿ ಅದರ ಯಾವುದೇ ತರದ ಒತ್ತಡವನ್ನು ನಮ್ಮ ಮೇಲೆ ಹೇರದೆ, ನೋಡು ನಾನ್ ನಿನ್ಗೆ ಶರೀರ ಕೊಟ್ಟದ, ಅದನ್ನ ನೀನ್ ನನ್ನನ್ನೇ ಭಜನೆ ಮಾಡಬೇಕು ಅಂತ ಒಂದು ಸರ್ತಿಯೂ ಹೇಳದೆ ಕರುಣೆಯ ರಾಶಿಯಾಗಿ ಸಾರವಾಗಿ ಸಮುದ್ರದಂತೆ ಪ್ರೀತಿ ತೋರಿದಂತಹ ಭಗವಂತನೇ ನಮ್ಮ ಗುರಿ ಅಂತ ನಾವು ತಿಳಿದು ಅರ್ಥ ಮಾಡಿಕೊಂಡು ಅದಕ್ಕೋಸ್ಕರ ಶ್ರಮ ಪಡುವ ಹೊತ್ತಿನಲ್ಲಿ ನಾವು ಕಳೆಯುವ ಜನ್ಮಗಳ ಲೆಕ್ಕಾಚಾರ ನಮಗೆ ಖಂಡಿತ ಲೆಕ್ಕಕ್ಕೆ ಸಿಗದ್ದು. ಅದಕ್ಕೆ ಅವರು ಶಬ್ದನೂ ಹಾಕಿದ್ದು ಬಹೂನಾಂ ಜನ್ಮನಾಮಂತೆ ಜ್ಞಾನಮಾನ್ ಮಾಂ ಪ್ರಪದ್ಯತೆ. ಬಹು ಜನ್ಮಗಳ ರಾಶಿಯಲ್ಲಿ ಯಾವುದೋ ಒಂದು ಜನ್ಮ ಅವನಿಗೆ ಅತ್ಯಂತ ಹತ್ತಿರದ್ದಾಗತ್ತೆ, ಎತ್ತರದ್ದಾಗತ್ತೆ, ಸುಕರವಾದದ್ದಾಗತ್ತೆ. ನಾನು ಅವನಿಗೆ ಲಭ್ಯವಾಗ್ತೇನೆ. ಮಾಂ ಪ್ರಪದ್ಯತೆ. ಒಂದು ಈಜು ಕಲಿಯುವಾಗ 4-5 ಸರ್ತಿ ಮುಳುಗಿ
ಮತ್ತು ಪ್ರಯತ್ನ ಪಟ್ಟಾಗ ದಡ ಸಿಗುತ್ತೆ ಆಚೆ ಇದ್ದು. ಅಲ್ಲಿ ತನಕ ಪ್ರತಿ ಸರ್ತಿಯೂ ಒಂದು ಕೊಚ್ಕೊಂಡು ಹೋಗ್ತಾನೆ, ಒಂದು ಮುಳುಗಿ ಹೋಗ್ತಾನೆ, ಒಂದು ಕಾಲೆಡವುತ್ತೆ, ಆ ದಂಡೆ ಮುಟ್ಲಿಕ್ಕಾಗುದಿಲ್ಲ. ನಿರಂತರ ಪ್ರಯತ್ನಶೀಲನಾಗಿ ಆ ದಂಡೇ ಆತನ ಗುರಿಯಾಗಿದ್ರೆ ಎಷ್ಟು ಸರ್ತಿ ಮುಳುಗಿ ನೀರು ಕುಡಿದ್ರೂ ಕೂಡ ಆ ಭಯಕ್ಕೆ ಹಿಮ್ಮೆಟ್ಟದೆ ಪ್ರವಾಹ ನಮ್ಮನ್ನ ಎಳ್ಕೊಂಡು ಹೋದ್ರು ಅದು ನೀನೇ ಪ್ರವಾಹ ರೂಪವಾಗಿ ನಮ್ಮನ್ನು ಎಳ್ಕೊಂಡು ಹೋಗುವನು ಅಂತ ಧೈರ್ಯವಾಗಿ ಆ ಸಮುದ್ರದಲ್ಲಿ ಸಂಸಾರದ ಆಚೆಯ ದಡವಾಗಿ ನಿಂತಿರುವ ಭಗವಂತನನ್ನ ಪಡಿತೇನೆ, ಇದೇ ನನ್ನ ಜೀವನದ ಗುರಿ ಅಂತ ಭಾವಿಸಿ ಆತ ಹೊರಟ ಅಂದ್ರೆ ಮಾಂ ಪ್ರಪದ್ಯತೆ. ಹೇಗೆ? ಜ್ಞಾನವಾನ್. ತಿಳುವಳಿಕೆ ಚೂರಾದ್ರೂ ಬೇಕು. ನನ್ನನ್ನು ಪಡೆಯುವಾಗ ಆರಂಭದಲ್ಲಿ ಅವನ ಆರ್ತನಾಗಿರ್ಬಹುದು, ಜಿಜ್ಞಾಸು ಆಗಿರ್ಬಹುದು, ಅರ್ಥಾರ್ಥಿಯೇ ಆಗಿರ್ಬೋದು ಪ್ರಧಾನ. ಆದ್ರೆ ಅರ್ಥಾರ್ಥಿಯಾಗಿಯೇ ನನ್ನನ್ನು ಮುಟ್ಟಲ್ಲ, ಜಿಜ್ಞಾಸುವಾಗಿ ನನ್ನನ್ನು ಮುಟ್ಟಲ್ಲ, ಕೇವಲ ಆರ್ತನಾಗಿ ನನ್ನನ್ನು ಪಡೆಯಲ್ಲ. ನಾನು ಅಲ್ಲಲ್ಲೇ ಕೊಡ್ತಾ ಇರ್ತೇನೆ ಬೇಕಾದ್ದನ್ನ. ನನ್ನನ್ನು ಪಡೆಯುವ ಹಂತಕ್ಕೆ ಬರುವಾಗ ಮಿನಿಮಮ್ ಜ್ಞಾನ, ನಾನು ಹೇಳ್ತಾ ಇರೋದು ಜ್ಞಾನ ಅಂದ್ರೆ ಯಾವ ಯಾವ ಪುಸ್ತಕಗಳು ಇಲ್ಲಿ ತನಕ ಬಂದಿದೆಯೋ ವೇದಾಂತದಲ್ಲಿ ಅಥವಾ ಯಾವ ಶಾಸ್ತ್ರದ ಹಿನ್ನೆಲೆಯಲ್ಲಿ ಆತನಿಗೆ ಆಸಕ್ತಿ ಇದೆಯೋ ಅದು ಎಲ್ಲದರ ಬಗ್ಗೆ ಗೊತ್ತಿರಬೇಕು ಅಂತಲ್ಲ. ಜಗತ್ತಿನ ಒಡೆಯನಾಗಿ ಭಗವಂತ ನಮ್ಮನ್ನ ಹೇಗೆ ಕಾಪಿಡಬಲ್ಲ, ಅವನ ಮೇಲೆ ದೃಢವಾದ ವಿಶ್ವಾಸ ಬರಲಿಕ್ಕೆ ಬೇಕಿರುವಂತಹ ಅವನ ಗುಣಗಳ ಪರಿಚಯದ ಬಗೆಗೆ ಅವನ ಮಿತಿಗೆ ಅನುಗುಣವಾಗಿ ನಾಮ ಅನುಸಂಧಾನವನ್ನೇ ಮಾಡಿಕೊಂಡು ಬಂದವನಾದ್ರೂ ಕೂಡ ಆ ನಾಮಗಳಿಂದ ಭಗವಂತ ಪ್ರತಿಪಾದ್ಯನಾದವನು ಹೇಗೆ, ಎಂತ ಅದ್ಭುತವಾದ ನಾಮಗಳೇ ಸಾಕುರಿ ಸಮಗ್ರ ವೇದದ ಸಾರ ಅಂತ ಹೇಳಲಿಕ್ಕೆ. ಅದು ಶಾಸ್ತ್ರದ ಸಾಲಿನ ಮೂಲಕ ಬಂದ್ರೂ ಜ್ಞಾನವೇ, ನಾಮಗಳ ಅರ್ಥಾನುಸಂಧಾನ ಮಾಡಿಕೊಂಡು ಬಂದ್ರೂ ಕೂಡ ಜ್ಞಾನವೇ. ಅದರಿಂದಾಗಿ ಮಾಂ ಜ್ಞಾನವಾನ್ ಪ್ರಪದ್ಯತೆ. ಸರಿ, ಆಗ ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಹೇಳಿದ್ರು. ಅದರಲ್ಲಿ ಎಂಥ ಜ್ಞಾನ ಅದು? ಆತ್ಮನಾಗಿ ಬರಲಿಕ್ಕೆ ಕಾರಣವಾದಂತಹ ಜ್ಞಾನ ಎಂಥದ್ದು? ಆತ್ಮನಾಗಿ ಬರಬೇಕಾದ, ಆತ್ಮೀಯನಾಗಿ ಕಾಣಬೇಕಾದವನ ಜ್ಞಾನ ಎಂಥದ್ದು ಅಂದ್ರೆ ವಾಸುದೇವ ಸರ್ವಮಿತಿ. ಸರ್ವಂ ವಾಸುದೇವಂ. ಬದುಕಿನ ಎಲ್ಲ ವಸ್ತುಗಳಲ್ಲೂ ವಾಸ ಮಾಡುವವನವನೇ. ತುಂಬಾ ಚಂದದ ಹೆಸರು ವಾಸುದೇವ. ಯಾಕಂದ್ರೆ ಮೋಕ್ಷ ಕೊಡುವ ರೂಪ ಅದು ವಾಸುದೇವ ಅನ್ನೋದು. ಅವನಿಗೆ ಭಗವಂತನನ್ನ ಕಾಣುವ ಶಕ್ತಿ ಬರುತ್ತೆ. ಸ ಮಹಾತ್ಮ, ಮಹತ್ವವಾದಂತಹ ಭಗವಂತನೇ ತನ್ನ ಅಂತರ್ಯಾಮಿ ಅಂತ ಯೋಚನೆ ಮಾಡಿ ಅವನನ್ನ ಪಡ್ಕೊಳ್ತಾನೆ. ಆದ್ರಿಂದಾಗಿ ಸಮಹಾತ್ಮ. ಮತ್ತೆ ಸುದುರ್ಲಭ, ಅವನು ಸುಲಭ ಲಭ್ಯ ಅಲ್ಲ, ಸುಲಭ ಪ್ರತಿಪಾದ್ಯ ಅಲ್ಲ. ಆದ್ರೆ ಸರ್ವಂ, ಎಲ್ಲದರಲ್ಲೂ ಅವನೇ ಇದ್ದಾನೆ ಅಂತ. ಅವನಿಗೆ ಕುಡಿದ್ರೆ, ತಿಂದ್ರೆ, ಎದ್ರೆ, ಹೋದ್ರೆ, ಏನ್ ಮಾಡುವಾಗ್ಲೂ ಈ ಕ್ರಿಯೆಯ ಹಿಂದೆ ಇರುವ ಶಕ್ತಿ ಅದು ವಾಸುದೇವ. ಯಾಕೆಂದ್ರೆ ಸರ್ವತ್ರ ವಸತಿ. ನಾವು ಉಪಯೋಗಿಸುವ ಪ್ರತಿಯೊಂದು ವಸ್ತುಗಳಲ್ಲೂ ಇದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಾಣ್ತಾನೆ. ಜಗತ್ತಿನಲ್ಲಿ ಏನೆಲ್ಲ ಪ್ರಕೃತಿ ಭೂತವಾದಂತಹ ವಸ್ತುಗಳಿವೆ ಆ ಎಲ್ಲ ವಸ್ತುಗಳಿಗೆ ಕಾರಣೀಭೂತನಾದಂತಹ ಶಕ್ತಿ ಅವನೇ. ನಮಗೆ ಪ್ರತಿಯೊಂದರಿಂದ ಕುಡಿದಾಗ ತೃಷೆ ಪರಿಹಾರ, ತಿಂದಾಗ ಹಸಿವು ನೀಗುವುದು, ಓಡುವಾಗ ಮಾನಸಿಕವಾಗಿ ಭಾರ ಕಮ್ಮಿ ಆಗುವುದು, ಅಥವಾ ದೇಹದಿಂದ ಬೆವತು ಹೋದಾಗ ಖುಷಿ ಆಗುವುದು, ಇದೆಲ್ಲವೂ ಕೂಡ ಆ ಒಳಗಿನಿಂದ. ಯಾಕಂದ್ರೆ ಹಿಂದೆ ಹೇಳಿದ್ದ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ಬೆಳಕು ಕೊಟ್ಟು ಅರಿವು ಇಟ್ಟು ಆಕೃತಿಯನ್ನ ಕಾಣಗೊಳಿಸಿ ಆ ಮೂಲಕ ಅದು ಬುದ್ಧಿಯಲ್ಲಿ ನೆನಪುಳಿದು ಮತ್ತೊಂದು ಸರ್ತಿ ಅದನ್ನೇ ಮತ್ತೆ ಕಾಣುವಾಗ ಓ ಅದೇ ಭಗವಂತನ ರೂಪ ಅಂತ ಹಿಂದೆ ಕಂಡ ನೆನಪನ್ನ ಮತ್ತೆ ಗಟ್ಟಿಗೊಳಿಸಿ ಇದೇ ನನಗೆ ಬೇಕಾದ ಮುಖ್ಯವಾದ ವಸ್ತು ಅಂತ ಅದರ ಮೇಲೆ ಹೆಚ್ಚಿನ ಆಸಕ್ತಿ ಹುಟ್ಟಿ
ಎಲ್ಲಿ ಕಂಡಾಗ್ಲೂ ಅವನನ್ನೇ ಮತ್ತೆ ನೆನಪಿಸಿಕೊಳ್ಳುವ ನೆನಪು ಬಲವಾಗಿ, ಕಂಡಲ್ಲೆಲ್ಲ ಅವನು ನೆನಪಾಗ್ತಾ ಆಗ್ತಾ ಬೇರೆ ಪ್ರಾಕೃತಿಕ ಭೋಗದ, ವೈಷಯಿಕದ, ಸೌಖ್ಯದ ಅಂಶಗಳಲ್ಲಿ ಸಹಜವಾಗಿ ಅದು ದೇವರು ಕೊಟ್ಟ ಪ್ರಸಾದ ಅಂತ ಮಾತ್ರ ಸ್ವೀಕರಿಸಿ ಅದರ ಮಿತಿಯನ್ನ ಅರ್ಥೈಸಿಕೊಂಡು ಅವನನ್ನೇ ನೆನೆದು ಸಾಗುವಂತಹ ಎಚ್ಚರಿಕೆ ಬರುವುದು ವಾಸುದೇವ ಸರ್ವಂ. ಸರ್ವಂ ಅಂದ್ರೆ ಕಲ್ಲು, ಮಣ್ಣು, ಗೋಡೆ, ಕಂಬ, ಜಗತ್ತಲ್ಲಿರುವ ಪ್ರತಿಯೊಂದು ವಸ್ತು ಅವನೇ ಅಂತ ಅರ್ಥ ಅಲ್ಲ. ಉಪಾದಾನ ಕಾರಣವಾಗಿ ಅವನೇ ಇದ್ದಾನೆ ಅಂತ ಒಂದು ವಾದ. ಹಾಗಿದ್ರೆ ನಮ್ಗೆ ದೇವರು ಸುಲಭದಲ್ಲಿ ಸಿಕ್ಕಿ ಬಿಡ್ತಾನಲ್ಲಪ್ಪ. ಪ್ರತಿಯೊಂದು ವಸ್ತುವನ್ನು ನಾವು ಬೇಕಾದಕ್ಕೆ ಭೋಗಿಸಿ ಮಾರಾಟ ಮಾಡಿ ಬಿಡ್ಬೋದಿತ್ತು. ಎಲ್ಲಾದ್ರೂ ಮತ್ತು ದೇವ್ರ ಕೈಗೆ ಸಿಗಲ್ಲಲ್ಲ. ಹಾಗಾದ್ರೆ ವಾಸುದೇವ ಸರ್ವಂ, ಎಲ್ಲವೂ ಅವನೇ, ಎಲ್ಲವೂ ನೀನೇ ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ಒಂದರ ಒಡೆತನ ಒಬ್ಬರಿಗೆ ಪರಿಪೂರ್ಣವಾಗಿ ಇದ್ದು ಅವರ ಮಾತು ಎಲ್ಲ ಕಡೆ ಚೆನ್ನಾಗಿ ನಡೆಯುತ್ತೆ ಅಂತಾದಾಗ ನಾವಂತ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಅಲ್ಲಿರೋ ಎಲ್ಲ ಪರಿಸ್ಥಿತಿಗಳನ್ನ ತಿಳಿ ಮಾಡ್ಲಿಕ್ಕೆ ಶಕ್ತಿ ಅವರಿಗೆ ಇರುವುದು ಅಂತಾದಾಗ, ಎಲ್ಲ ನೀವೇ ಸ್ವಾಮಿ, ನಮ್ಮ ಬದುಕಿಗೆ ಬೇಕಿರುವಂತಹ ಎಲ್ಲವನ್ನು ದಯಪಾಲಿಸಿದವರು ನೀವೇ, ಇನ್ನು ಮುಂದೆಯೂ ನನಗೆ ಬೇಕಿರುವ ಎಲ್ಲ ಸಂಗತಿಗಳನ್ನ ಒದಗಿಸಬೇಕಾದವರು ನೀವೇ ಅಂತ ಎಲ್ಲವೂ ನೀವೇ ಅನ್ನುವ ಭಾವ ಅದರ ಹಿಂದಿರುವುದು ಅವರು ಸರ್ವ ಸಮರ್ಥರು, ಸರ್ವಪ್ರದರು, ಸರ್ವ ವಿಷಯಕ ಅಧಿಕಾರವುಳ್ಳವರು ಅಂತ ಲೋಕದಲ್ಲಿ ಹೇಗೆ ಅರ್ಥವೋ ಹಾಗೆ ಇಲ್ಲೂ ಕೂಡ ವಾಸುದೇವನೇ ಸರ್ವವು, ಸರ್ವಭಾವೇನ ಭಾರತ ಅಂತ ಮುಂದೆ ಗೀತೆಯಲ್ಲಿ ಹೇಳುವ ಹಾಗೆ, ಅಂದ್ರೆ 15ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ, ಎಲ್ಲಾ ರೀತಿಯಿಂದಲೂ ಏನ್ ಮಾಡಿದ್ರು ಅದರ ಕನೆಕ್ಟ್ ಆಗುವ ಸಂಗತಿ ಅದು ಭಗವಂತನಿಗೆ ಬಂದಿಲ್ಲತ್ತೆ. ಕೆಲವೊಮ್ಮೆ ಏನೇನೋ ಉಸಾಬರಿಗಳನ್ನು ಮಾಡಿಕೊಂಡು ತನಗೆ ಬೇಕಾದನ್ನ ಪಡ್ಕೊಳ್ತೇನೆ ಅಂತ ಅವನು ಬೇಡಿಕೆ ಇಟ್ಟಾಗ ಅದು ಕೊನೆಗೆ ಮತ್ತೆ ಬರುದು ಅಪ್ಪನ ಹತ್ರನೇ. ಏನ್ ಕೇಳಿದ್ರು ಅಪ್ಪ ಹೇಳಿದ್ರೆ ಆಯ್ತು ಅಂತ. ಹಾಗೆ ಜಗದ ಅಪ್ಪ ಭಗವಂತನಾದ್ರಿಂದ ಅವನ ದುರವಸ್ಥೆಯನ್ನ ನೋಡಿದವನು ಅವನೇ, ಅವನ ಸೌಖ್ಯವನ್ನ ಕಂಡವನು ಅವನೇ. ಹಾಗಾಗಿ ನನ್ನ ಜೀವನದ ದುರ್ಗತಿಗಳನ್ನು ಸದ್ಗತಿಗಳನ್ನು ಕಂಡವನು ನೀನೇ. ಆದ್ರಿಂದಾಗಿ ಅವನಿಗೆ ಎಲ್ಲವನ್ನು ಬಿಟ್ಟಿರ್ತಾನೆ. ಆದ್ರೆ ಅಂಥವನು ಸಿಗುದು ಬಹಳ ಕಷ್ಟ, ಸುದುರ್ಲಭ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಭವತಿ ತಚ್ಚೋಕ್ತಂ ಬ್ರಾಹ್ಮೆ ಜನ್ಮಭಿರ್ಬಹುಭಿರ್ಜ್ಞಾತ್ವಾ ತಥೋ ಮಾಂ ಪ್ರತಿಪದ್ಯತೆ. ಹಿಂದೆ ಗಾರುಡದಲ್ಲಿ ಬಂದ ಮಾತನ್ನೇ ಮತ್ತೆ ಮುಂದುವರಿಸಿದ್ರು. ತಚ್ಚೋಕ್ತಂ ಬ್ರಾಹ್ಮೆ, ಸಾರಿ, ಬ್ರಹ್ಮ ಪುರಾಣದಲ್ಲಿ ಬಂದ ಮಾತು ಜನ್ಮಭಿರ್ಬಹುಭಿರ್ಜ್ಞಾತ್ವಾ. ಅನೇಕ ಜನ್ಮಗಳಲ್ಲಿ ಭಗವಂತನನ್ನ ತಿಳಿದು 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 ತಥೋಮಾಂ ಪ್ರತಿಪದ್ಯತೆ ಅಂದ್ರೆ ಜ್ಞಾನ ಬಂದ ಮೇಲೆನೆ. ಒಂದೇ ಜನ್ಮದಲ್ಲಿ ಎಲ್ಲ ತಿಳುವಳಿಕೆ ಬರಲ್ಲ ಅಂತ ಒಂದರ್ಥ. ಒಂದೇ ಜನ್ಮದಲ್ಲಿ ಭಗವಂತನ ಜ್ಞಾನ ಬರುವುದಿಲ್ಲ, ಆದ್ರಿಂದಾಗಿ ಭಗವಂತ ಅಷ್ಟು ಸುಲಭದಲ್ಲಿ ಸಿಗುವುದೂ ಇಲ್ಲ ಅಂತ ಅರ್ಥ. ಅದಕ್ಕೆ ಬೇಕಾದಷ್ಟು ರೀತಿಯ ತಡೆಗಳಿರ್ತವೆ. ಅದೆಲ್ಲವನ್ನು ಮೀರಿ ಗುರಿಯನ್ನ ತಪ್ಪಿಸಿಕೊಳ್ಳದೆ ಗುರುವನ್ನ ಗಟ್ಟಿ ಹಿಡಿದು ಬರೀ ವಿಷಯ ಸುಖಗಳ ಕಡೆಗೆ ತಲೆ ಹಾಕದೆ ಅದು ಕೂಡ ಭಗವಂತನೇ ಕೊಟ್ಟ ಸೌಖ್ಯ ಅಂತ ಭಾವಿಸಿ ನಡೆದು ಸಾಗುವುದೇನಿದೆ ಅದು ಜೀವನದ ಉತ್ತಮ ಗತಿ ಅಂತ ಗೊತ್ತಾಗುತ್ತೆ. ಆಗ ಅರಿವು ಪಕ್ವವಾಗುತ್ತೆ. ಪಕ್ವವಾದ ಅರಿವಿನಿಂದ ತತ್ವವಾದ ಪರಮಾತ್ಮನ ಪರಿಚಯ ಆಗುತ್ತೆ. ಇಷ್ಟು
ಈ ಸಂಗತಿಯ ಶ್ಲೋಕದಲ್ಲಿ ಕೃಷ್ಣ ಹೇಳಿದ ಸಂಗತಿ. ಮುಂದೆ ಆ ತಕ್ಷಣದ ಬದುಕಿಗೆ ಬೇಕಿರುವ ಸೌಖ್ಯಗಳನ್ನ ಪಡೆಯುವುದಕ್ಕಾಗಿ ಬೇಗ ಬೇಗನೆ ಫಲಗಳನ್ನು ನೀಡುವ ಉಳಿದ ದೇವತೆಗಳನ್ನೇ ಆತ ಆಶ್ರಯಿಸಿದ್ರೆ ಏನಾಗ್ತಾನೆ ಅನ್ನುವುದನ್ನ ಮುಂದಿನ ಪದ್ಯ ಹೇಳುತ್ತೆ. ಆ ಇವತ್ತು ಇಷ್ಟು ಸಾಕು, ನಾಳೆ ಮತ್ತೆ ನೋಡೋಣ. ಇವತ್ತು ವಿಷ್ಣು ಪುರಾಣದ ಪಾಠ ಇರಲ್ಲ, ನಾಳೆ ಪಾಠ್ಯ ಆದ್ರಿಂದ ಇರಲ್ಲ. ಮತ್ತೆ ನಾಳಿದ್ದು ಬೆಳಿಗ್ಗಿನ ಪಾಠದಲ್ಲಿ ಮತ್ತೆ ಸಿಗೋಣ. ಸಂಜೆ ಸಂಗ್ರಹ ರಾಮಾಯಣ ಇದೆ, ಭಾಗವತ ಇರುತ್ತೆ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.